ಯಜಮಾನ ಯಜಮಾನ. ಗುಡ್ ಮಾರ್ನಿಂಗ್ ಮೇಡಮ್. ನೀವು ಡಿಸ್ಟರ್ಬ್ ಮಾಡ್ತಿರೋದಕ್ಕೆ ಸಾರಿ. ಬಂದಾಯ್ತಾನೆ, ಸಾರಿ ಯಾಕೆ? ಅರ್ಜೆಂಟಾಗಿ ಇಲ್ಲಿಗೆ ಬರೋ ಅನಿವಾರ್ಯತೆ ಇತ್ತು, ಅದಕ್ಕೆ ಬಂದೆ ಮೇಡಮ್. ಹಾಗಾಗಿ ನಿಮ್ಗೆ ಈಗ ಡಿಸ್ಟರ್ಬ್ ಮಾಡ್ಲೇಬೇಕಾಯ್ತು. ಈ ಫೈಲ್ ಅರ್ಜೆಂಟಾಗಿ ಕಳಿಸ್ಬೇಕಾಗಿತ್ತು, ಹಾಗಾಗಿ ನಿಮ್ ಸಿಗ್ನೇಚರ್ ಬೇಕು ಮೇಡಮ್. ಜಸ್ಟ್ ಒಂದ್ ಸಿಗ್ನೇಚರ್ ಬೇಕು ಅಂದಿದ್ರೆ ಆಗ್ತಿತ್ತು ತಾನೆ, ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಇದೆಯಾ? ಅದು ಮೇಡಮ್ ಏನ್ ರಾಯ್, ಅದು ಅವಾಗ್ಲೇ ಆಗ್ಬೇಕಾಗಿತ್ತ? ಅಷ್ಟೊಂದು ಎಮರ್ಜೆನ್ಸಿ ಅಂತ ನೀವು ಕೇಳಕ್ಕೂ ಮೊದಲು ನಾನೇ ಹೇಳ್ಬಿಟ್ರೆ ಒಳ್ಳೇದಲ್ವಾ? ಅದಕ್ಕೆ ಹೇಳ್ದೆ ಮೇಡಮ್. ನೀವು ಸಿಗ್ನೇಚರ್ ಮಾಡಿಕೊಟ್ರೆ ನಾನು ಈಗಲೇ ತಗೊಂಡೋಗಿ ಕಳಿಸ್ಬಿಡ್ತಿದ್ದೀನಿ ಮೇಡಮ್. ಸರಿ ಆಯ್ತು, ಕೊಡು. ಮೇಡಮ್ ನೀವು ಆಲ್ರೆಡಿ ಕ್ರಾಸ್ ಚೆಕ್ ಮಾಡಿ ಫೈನಲ್ ಮಾಡಿರೋದನ್ನೇ ಪ್ರಿಂಟ್ ತಗೊಂಡು ಬಂದಿದ್ದೀನಿ. ನೀವು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಕಣ್ ಮುಚ್ಕೊಂಡು ಸೈನ್ ಮಾಡ್ಬೋದು. ರಾಯ್, ಈಗ ನಾನು ಕೇಳಿದ್ನಾ? ಅಲ್ಲ, ನೀವು ಕೇಳಲಿಲ್ಲ ಅಂದ್ರೂ ಹೇಳೋದು ನನ್ನ ಡ್ಯೂಟಿ ಅಲ್ವಾ ಮೇಡಮ್? ತಾನೆ ಮೇಡಮ್ ಮೇಡಮ್ RK ಪ್ರಾಜೆಕ್ಟ್ ಫಾರಿನ್ ಡೆಲಿಕೇಟ್ಸ್ ಮೀಟಿಂಗ್ ಇತ್ತಲ್ಲ, ಅದನ್ನ ಫಿಕ್ಸ್ ಮಾಡ್ಬಿಡ್ಲಾ? ಆಫೀಸ್ ವಿಷಯ ಏನಿದ್ರು ಮನೆಗೆ ಬಂದ್ಮೇಲೆ ಮಾತಾಡೋಣ. ಈಗ ಫೈಲ್ ತಗೊಂಡ್ ಹೋಗು. ಸರಿ ಮೇಡಮ್. ಆಫೀಸ್ ವಿಷಯ ಬೇಡ, ಪರ್ಸನಲ್ ವಿಷಯ ಕೇಳ್ಬೋದಾ ಮೇಡಮ್? ಅದೇನ್ ಹೇಳಿ? ಅದು ಮೇಡಮ್, ಜೋರಾಗಿ ಗಾಳಿ ಬಂದ್ರೆ ಹಾರ್ಕೊಂಡು ಹೋಗುತ್ತಿದ್ದೀರಾ, ನಿಮ್ಗೆ ಜಾಗಿಂಗ್ ಯಾಕೆ ಮೇಡಮ್? ಸರಿ ಮೇಡಮ್, ನೀವು ಈ ಕಡೆ ಹೋಗಿ, ನಾನು ರಿವರ್ಸ್ ಲಿಂಗ್ ಹೋಗ್ತೀನಿ. ಓಕೆ ಮೇಡಮ್, ಬಾಯ್, ಟೇಕ್ ಕೇರ್, ಬಾಯ್. ಓಕೆ. ಗಾಡಿ ಓಡಿಸೋದಕ್ಕೆ ಬರಲ್ಲ? ರೋಡ್ ನಿಮ್ಮ ಅಪ್ಪಂದ? ಕಣ್ ರೋಡ್ ನಲ್ಲಿ ಇದೆಯಾ ಅಥವಾ ಬೇರೆ ಎಲ್ಲಾದ್ರೂ ಇದೆಯಾ? ಡ್ರೈವಿಂಗ್ ಮಾಡೋ ಸೆನ್ಸ್ ಇಲ್ಲ, ಒಂಚೂರು ಕಾಮನ್ ಸೆನ್ಸ್ ಇಲ್ಲ ನಿನಗೆ. ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಎಲ್ಲ ನಾನು ಅನ್ಕೊಂಡಂಗೆ ಆಗಿದೆ. ರೈಟ್ ಟೈಮಿಗೆ ಬಂದು ರೌಡಿಗಳು ಕಿಡ್ನಾಪ್ ಮಾಡಿದ್ದಾರೆ. ಇವಾಗ ನಾನು ಹೋಗ ರೌಡಿಗಳ ಜೊತೆ ಫೈಟ್ ಮಾಡಿ ಜಾನ್ಸಿನ್ ಸೇವ್ ಮಾಡಿದ್ರೆ ಎಲ್ಲ ನಾನು ಅನ್ಕೊಂಡಂಗೆ ಆಗುತ್ತೆ. ಅಣ್ಣ ಅಣ್ಣ ಅಣ್ಣ, ಹೇಯ್, ಏನ್ರ ನೀವು? ನಾನು ನಿಮಗ್ ಡೀಲ್ ಕೊಟ್ರೆ ನೀವ್ ಯಾರು ಬೇರೆಯವ್ರ ಸಬ್ ಡೀಲ್ ಕೊಟ್ಟಿದ್ದೀರಾ? ಸರ್ ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಮೋಸ್ಟ್ಲಿ ನೀವು ನಮ್ಮ ಡೀಲ್ ಕೊಟ್ಟಂಗೆ ಬೇರೆಯವ್ರಿಗೆ ಕೊಟ್ಟಿರ್ತೀರಾ. ಏನು ಟೆನ್ಷನ್ ಕೊಡ್ಬೇಡ್ರಿ, ಕರೆಕ್ಟ್ ಆಗಿ ಹೇಳ್ರು. ಅವ್ರು ನಿಮ್ ಕಡೆ ಅಲ್ಲ ಅಂದ್ರೆ ಬೇರೆ ಯಾರ ಕಡೆ ಅವರು? ನಮ್ಗೇನ್ ಗೊತ್ತು ಸರ್, ನಿಜವಾಗ್ಲೂ ಅವ್ರು ಯಾರು ಅಂತಾನು ಗೊತ್ತಿಲ್ಲ, ಅವ್ರು ಹೇಗ್ ಬಂದ್ರು ಅಂತಾನು ಅರ್ಥ ಆಗ್ತಿಲ್ಲ. ಒಂದ್ ಸಣ್ಣ ಕೆಲಸ ಕರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ನೀವ್ ಯಾ ಸೀಮೆ ರೌಡಿಗಳು? ಹಾಗಾದ್ರೆ ಜಾನ್ಸಿನ ಯಾರು ಕಿಡ್ನಾಪ್ ಮಾಡಿದ್ರು? ಯಾಕೆ ಕಿಡ್ನಾಪ್ ಮಾಡಿದ್ರು? ಮೊದ್ಲೇ ವಿಷಯನ ಮಾಮ್ಗೆ ಹೇಳ್ಬೇಕು. ಮಾಮ್, ಮಾಮ್, ಏನಾಯ್ತು ಪ್ರಣವ್? ನನ್ ಪ್ಲಾನ್ ಎಲ್ಲ ಉಲ್ಟಾ ಹೋಗೋಯ್ತು ಮಾಮ್. ಅದ್ ಏನು ಅಂತ ಸರಿಯಾಗಿ ಹೇಳು, ನನಗೆ ಗೊತ್ತಿಲ್ಲದೆ ಏನ್ ಮಾಡೋದಿಕ್ ಹೋಗಿದ್ದೆ? ಮಾಮ್, ಅದು ಜಾನ್ಸಿನ್ ಇಂಪ್ರೆಸ್ ಮಾಡೋದಕ್ಕೆ ಹೋಗಿ ಜಸ್ಟ್ ಕಿಡ್ನಾಪ್ ಮಾಡಿದ್ರೆ ಸಾಕು. ಕಿಡ್ನಾಪ್ ಮಾಡಿ ನಾವೇನ್ ಮಾಡ್ಬೇಕು ಸರ್? ನನ್ ಕೈಯಲ್ಲಿ ಒದೆ ತಿನ್ಬೇಕಷ್ಟೇ. ತಮಾಷೆ ಮಾಡಬೇಡಿ ಸರ್, ನಾವ್ ಯಾರನ್ನೂ ಕಳ್ಸಿಲ್ಲ, ಬೇರೆ ಯಾರಿಗೂ ಸಬ್ ಡೀಲ್ ಕೊಟ್ಟಿವಿಲ್ಲ. ಏನೋ ಹೇಳ್ತಿದ್ಯಾ ನೀನು? ನಿನ್ ತಲೆ ಸ್ವಲ್ಪ ಇಲ್ವಾ? ಏನ್ ಪಡವ್ ನೀನು? ಸಿಚುವೇಶನ್ ಕ್ರಿಯೇಟ್ ಆದಾಗ ಇಂಪ್ರೆಸ್ ಮಾಡಿದ್ರೆ ಹೀರೋ ಆಗ್ತೀಯ. ಅದನ್ನ ಬಿಟ್ಟು ನೀನೇ ಸಿಚುವೇಶನ್ ಕ್ರಿಯೇಟ್ ಮಾಡಕ್ ಹೋದ್ರೆ ಈ ತರ ಕಾಮಿಡಿ ಪೀಸ್ ಆಗ್ತೀಯ. ನಾನ್ ನಿಂಗೆ ಮೊದ್ಲೇ ಹೇಳಿದ್ದೆ ಅಲ್ವಾ, ನಾನು ಹೇಗಾದ್ರೂ ಮಾಡೋ ಅವಳು ಇಂಪ್ರೆಸ್ ಮಾಡ್ಬೇಕು ಅಂತ. ನನಗ್ ಗೊತ್ತಿರಲಿಲ್ಲ ಮಮ್ಮಿ ಈಗ ಆಗುತ್ತೆ ಅಂತ. ಬಾಯ್ ಮುಚ್ಚ. ಯಾರಾದ್ರೂ ಅದಕ್ಕೆ ಇಂತ ಮುಟ್ಟಾಳ್ತನ ಕೆಲಸ ಮಾಡ್ತಾರ? ನಿನ್ ತಲೆ ಏನೋ ತುಂಬಿಕೊಂಡಿದ್ಯಾ? ಚಾನ್ಸಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಅನ್ನೋದು ಗೊತ್ತಾ ನಿನಗೆ? ತುಳಸಿ, ಏನಮ್ಮ ಅದು ಹೆಚ್ಚು ಕಮ್ಮಿ ಆದ್ರೆ ಅಂತ ಏನೋ ಮಾತಾಡ್ತಾ ಇದ್ಯಾ? ಯಾಕೆ, ಯಾರಿಗೇನಾಗಿದೆ? ಏನು ಇಲ್ಲಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನನಗೆ ಯಾಕಮ್ಮ ಟೆನ್ಷನ್ನು? ನಿಮ್ಗಳ ಮುಖದಲ್ಲಿ ಟೆನ್ಷನ್ ಕಾಣ್ತಾ ಇದೆ, ಗಾಬರಿ ಆತಂಕ ಎಲ್ಲ ಎದ್ದು ಕಾಣ್ತಾ ಇದೆ. ಅದೇನು ಹೇಳಮ್ಮ? ತತ ನಾನು ಜಾನ್ಸಿನ ಅಪ್ಪ, ಓಮ್ನಿ ಕಾರಲ್ಲಿ ಯಾರೋ ಜಾನ್ಸಿನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಂತೆ.
ಅಯ್ಯೋ ಭಗವಂತ, ಯಾರಪ್ಪ ಯಾರಪ್ಪ ನನ್ನ ಮೊಮ್ಮಗಳನ್ನ ಕಿಡ್ನಾಪ್ ಮಾಡಿರೋದು? ಯಾಕೆ ಹಿಂಗಾಯ್ತು? ಪ್ಲೀಸ್ ಟೆನ್ಷನ್ ಮಾಡ್ಕೊಂಬೇಡಿ. ಇದನ್ ಯಾರೋ ಬೇಕಂತಾನೆ ಮಾಡಿದ್ದಾರೆ. ನಮ್ ಝಾನ್ಸಿಗೆ ಏನೂ ಆಗಲ್ಲ. ನೀವು ಆರಾಮಾಗಿರಿ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ. ದಯವಿಟ್ಟು ಸ್ವಲ್ಪ ಧೈರ್ಯ ತಗೊಳ್ಳಿ ಅಪ್ಪ. ನಾನು ಹೇಗಮ್ಮ ಧೈರ್ಯವಾಗಿರ್ಲಿ? ನನ್ನ ಮೊಮ್ಮಗಳ ಸ್ಥಿತಿ ಏನಾಗಿದೆ ಅಂತ ಗಾಬರಿ ಆಗ್ತಾ ಇದೆ ನಂಗೆ. ಏನ್ ಮಾಡೋದು ನಾನು? ಒಂದ್ ನಿಮಿಷ, SP ಅವ್ರಿಗೆ ಈಗಲೇ ಫೋನ್ ಮಾಡಿ. ಸರ್ ನಮಸ್ಕಾರ, ನಾನ್ ಸರ್ ಸಂಪತ್ ಕುಮಾರ್ ಮಾತಾಡ್ತಾ ಇರೋದು. ರಾಯ್, ಕರೆಕ್ಟಾಗಿ ಇನ್ನು 10 ನಿಮಿಷ ರೀಚ್ ಆಗ್ಬಿಡ್ತೀನಿ. ಮೇಡಮ್ಗೆ ಹೇಳ್ಬಿಡು. ಸರ್ ಒಂದು ಅನಾಹುತ ಆಗಿದೆ. ಏನಾಯ್ತು ರಾಯ್? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಸರ್ ಮೇಡಮ್ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ರಾಯ್, ಏನ್ ಹೇಳ್ತಾ ಇದೀಯಾ? ಹೌದು ಸರ್, ಬೆಳಿಗ್ಗೆ ರೆಗ್ಯುಲರ್ ಆಗಿ ಜಾಗಿಂಗ್ ಹೋಗೋ ತರನೇ ಹೋಗಿದ್ರು. ನಾನು ಅಲ್ಲಿಗೆ ಹೋಗಿ ಅವ್ರ ಹತ್ರ ಒಂದು ಸೈನ್ ಹಾಕ್ಸ್ಕೊಂಡು ಬಂದೆ ಸರ್. ಯಾರು ರಾಯ್ ಕೆಲಸ ಮಾಡಿರೋದು? ಅಯ್ಯೋ ಸರ್, ಯಾರು ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅಂತ ಒಂದು ಗೊತ್ತಾಗ್ತಿಲ್ಲ. ಯಜಮಾನ್ರು ಪೊಲೀಸ್ನವರಿಗೆಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ದಾರೆ. ಸರಿ, ನಿನಗೇನೇ ಇನ್ಫಾರ್ಮೇಶನ್ ಸಿಕ್ಕಿದ್ರು ನನಗೆ ಇಮಿಡಿಯೇಟ್ ಆಗಿ ಫೋನ್ ಮಾಡಿ ತಿಳಿಸು. ಆಮೇಲೆ ನಾನು ಏನಾಗಿದೆ ಅಂತ ಯೋಚನೆ ಮಾಡ್ತೀನಿ. ಸರಿ ಸರ್, ಆಯ್ತು, ಫೋನ್ ಮಾಡ್ತೀನಿ. ಯಾರೇ ಕೆಲಸ ಮಾಡಿದ್ರು? ನೀನ್ ಅತ್ಗೆ ಅಂತ ದೂರ ಆಗ್ಬೇಕು ಅಂತ. ಸರಿ, ಮುಂದೆ ಹೇಳು ಪಲ್ಲವಿ. ಅನಿತಾ, ನನಗ್ ಕೆಟ್ಟದನ್ ಮಾಡಿದ್ರು ಪರವಾಗಿಲ್ಲ, ಆದ್ರೆ ನಿನಗ್ ಒಳ್ಳೇದಾಗಕ್ಕೆ ನಾನ್ ಬಿಡಲ್ಲ. ಎಸ್, ಇದು ಅವಳದೇ ಕೆಲಸ. ಎಲ್ಲಿದ್ದೀನಿ? ಯಾರು ಯಾರು ನನ್ನ ಕಿಡ್ನಾಪ್ ಮಾಡಿದ್ದು? ಯಾಕೆ ನನ್ನ ಕಿಡ್ನಾಪ್ ಮಾಡಿದ್ದಾರೆ? ನನಗ್ ಎಲ್ಲಿ ಕರ್ಕೊಂಡ್ ಬಂದಿದ್ದಾರೆ? ಅಯ್ಯಯ್ಯೋ, ಛೇ, ಎಂತ ಕೆಲ್ಸ ಆಗೋಯ್ತು. ನಾನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ನೋ ಅದ್ನ ನೀನೇ ಮಾಡ್ಬಿಟ್ಟೆ. ಅದಕ್ಕೆ ಹೇಳೋದು, ಕೋಪದ ಕೈಗೆ ಬುದ್ಧಿ ಕೊಡ್ಬಾರ್ದು ಅಂತ. ಅದಕ್ಕೆ ನೋಡ್ದ್ಯಾ ಕೋಪದಿಂದ ಏನಾಯ್ತು ಅಂತ? ತಿನ್ನೋದು ಬದನೆಕಾಯಿ, ಹೇಳೋದು ವೇದ ಅಂತ ಅನ್ನೋ ರೀತಿ ನೀನ್ ನನಗೆ ತಾಳ್ಮೆ ಪಾಠ ಹೇಳಕ್ ಬರಬೇಡ. ಮೊದಲು ನನ್ನ ಝಾನ್ಸಿ ಮೇಡಮ್ ಎಲ್ಲಿದ್ದಾರೆ ಹೇಳೋ. ಏನು ಝಾನ್ಸಿ ಮೇಡಮ್ಮ? 1 ನಿಮಿಷ ಇರು, ಇಲ್ಲೇ ಎಲ್ಲಾರು ಸೇರ್ಕೊಂಡಿರ್ಬೋದು, ನೋಡ್ತೀನಿ. ಮಂಚದ ಕೆಳಗೆಲ್ಲಾರು ಇದ್ದಾಳ, ನೋಡ್ತೀನಿರು. ಸುಮ್ನೆ ತಮಾಷೆ ಮಾಡಬೇಡ. ಶುರು ಮಾಡಿದ್ದು ನೀನೇ ತಾನೆ, ಮತ್ತಿಲ್ಲಿಗ್ ಬಂದ್ ನನ್ನನ್ ಕೇಳಿದ್ರೆ ಇನ್ನೇನ್ ಮಾಡ್ಲಿ? ಅವಳ ಜೊತೆ ಹೋಗಿ ಕೆಲ್ಸಕ್ ಸೇರ್ಕೊಂಡು ಯಾವಾಗ್ಲೂ ಅವಳ ಪಕ್ಕದಲ್ಲಿ ಇರೋದು ನೀನೇ. ಅವಳಿಗೆ ನೆನಪು ತರಿಸ್ಬೇಕು, ಅವಳನ್ನ ಪಡ್ಕೋಬೇಕು ಅಂತ ಪ್ರಯತ್ನ ಮಾಡ್ತಿರೋದು ನೀನು. ಅಂತಿದ್ರಲ್ಲಿ ಬಂದ್ ನನ್ನನ್ ಕೇಳ್ತಾ ಇರೋದು ನನಗ್ ತಮಾಷೆಯ ಕಾಣಿಸ್ತಾ ಇದೆ. ಏ, ಸುಮ್ನೆ ನಾಟಕ ಮಾಡಬೇಡ. ನೀನ್ ಝಾನ್ಸಿ ಮೇಡಮ್ ನ ಕಿಡ್ನಾಪ್ ಮಾಡಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ಏನು ಕಿಡ್ನಾಪ? ಅದು ನಾನಾ? ನನಗಷ್ಟು ಧೈರ್ಯ ಶಕ್ತಿ ಇದ್ದಿದ್ರೆ ನಾನ್ ಯಾಕೆ ಇಷ್ಟು ಕಷ್ಟ ಪಡ್ಬೇಕಾಗಿತ್ತು? ನನಗೇನಾದ್ರು ಕಿಡ್ನಾಪ್ ಮಾಡುವಷ್ಟು ಮಾಡಿಸೋಷ್ಟು ಕೆಪಾಸಿಟಿ ಇದ್ದಿದ್ರೆ ನಾನ್ ಯಾಕೆ ನಿನ್ನ ಬಿಟ್ಕೊಡ್ತಾ ಇದ್ದೆ? ಮದ್ವೆ ಮನೇಲೆ ಬಿಟ್ಟೋದಾಗ್ಲೇ ಕಾನೂನ್ ಮೂಲಕನೋ ಇಲ್ಲ ನನ್ ಶಕ್ತಿ ಬಳಸಿ ನಿನ್ನ ಪಡ್ಕೋತಾ ಇದ್ದೆ.
ನಾನೊಬ್ಳು ಹೆಣ್ಣು ಅಸಹಾಯಕ್ಳು ಅಂತ ತಾನೆ ನೀನ್ ಬಿಟ್ಟು ಹೋಗಿದ್ದು. ಪದೇ ಪದೇ ಅಸಹಾಯಕರು ಅಂತ ಹೇಳ್ಬೇಡ. ನೀನು ನಿಜವಾಗ್ಲೂ ಅಸಹಾಯಕಲಾಗಿ ವೀಲ್ ಚೇರ್ ಮೇಲೆ ಕೂತಿದ್ದಲ್ಲ, ಅವಾಗ ಆಸರೆ ಆಗ್ತೀನಿ ಅಂತ ಕೈ ಹಿಡ್ದಿದ್ದು ನಾನು. ಅದೇ ನಾನು ಅಸಹಾಯಕ ಸ್ಥಿತಿಯಲ್ಲಿ ಇದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಬಿಟ್ಟು ಹೋಗಿದ್ದು ನೀನು. ಅದು ನೀನ್ ಮಾಡಿದ ನಾಟಕ. ಅದೇನಾದ್ರೂ ಆಗಿರ್ಲಿ, ನಾಟಕ ಮಾಡ್ದಾಗ್ಲೇ ಕೈ ಬಿಟ್ಟು ಹೋದವಳು ನೀನು. ನಿಜವಾಗ್ಲೂ ಆಗಿದ್ರೆ ನನ್ನ ಕೈ ಹಿಡಿತಿದ್ದ? ನೋ, ನೆವರ್. ನೀನು ಅಸಹಾಯಕಳಲ್ಲ, ಸಮಯ ಸಾಧಕಿ, ಸ್ವಾರ್ಥಿ. ಬಟ್ ಈ ಕ್ಷಣ ಕೂಡ ನಾನು ನೀನ್ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೀನಿ. ಆದ್ರೆ ನನಗಷ್ಟು ವಿಶಾಲವಾದ ಮನ್ಸಿಲ್ಲ. ಅದಕ್ಕೆ ನಾನು ಕೇಳ್ತಿರೋದು, ನನ್ನ ಝಾನ್ಸಿ ಮೇಡಮ್ನ ಏನ್ ಮಾಡ್ದೆ ಅಂತ. ಹೇಳಿದ್ನಲ್ಲ, ನನಗ ಅಷ್ಟು ಶಕ್ತಿ ಇದ್ದಿದ್ರೆ ನನಗ ಆ ಕೆಲ್ಸ ಮಾಡಕ್ ಇಷ್ಟು ದಿನ ಬೇಕಾಗಿರ್ಲಿಲ್ಲ. ಆದ್ರೆ ನನ್ನ ಹತ್ರ ಶಕ್ತಿ ಇಲ್ಲ ಅಂತ ನಾನೇನ್ ಇಷ್ಟು ದಿನ ಸುಮ್ನಿರ್ಲಿಲ್ಲ. ನೀವಿಬ್ರು ದೂರ ಆಗ್ಬೇಕು ಅಂತ ಪ್ರತಿ ದಿನ ಪ್ರತಿ ಕ್ಷಣ ಆ ದೇವ್ರ ಹತ್ರ ಬೇಡ್ಕೋತಿದ್ದೆ. ಇಷ್ಟು ದಿನಕ್ಕೆ ಆ ದೇವ್ರು ಬೇರೆ ಯಾರ ಮೂಲಕನೋ ಫಲ ಕೊಟ್ಟಿದ್ದಾನೆ ಅನಿಸ್ತಿದೆ. ಥ್ಯಾಂಕ್ಸ್ ಗಾಡ್, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ಈ ನೊಂದ ಹೆಣ್ಣಿನ ಪ್ರಾರ್ಥನೆ ನಿನಗೆ ಕೇಳಿಸ್ತಲ್ಲ. ಬಟ್ ನಂಗೆ ಒಂದ್ ಅರ್ಥ ಆಗ್ತಾ ಇಲ್ಲ. ನಾನ್ ಜಸ್ಟ್ ಬೇಡ್ಕೋತಿದ್ದೀನಿ, ಬಟ್ ಬೇರೆ ಯಾರೋ ಕಾಡೋದಕ್ ನಿಂತಿದ್ದಾರೆ ಅಂದ್ಮೇಲೆ ಕಾಡ್ತಾರೆ ಬಿಡು. ಓವರ್ ಆಕ್ಟಿಂಗ್ ಮಾಡಬೇಡ. ಒಂದು ತಿಳ್ಕೊ, ನನ್ನ ಝಾನ್ಸಿ ಮೇಡಮ್ಗೆ ಒಂದು ಚೂರು ಹೆಚ್ಚು ಕಡಿಮೆ ಆಯ್ತು ಅಂತ ತಿಳ್ಕೊ, ನಾನ್ ಮಾತ್ರ ನೀನನ್ನು ಸುಮ್ಮನೆ ಬಿಡಲ್ಲ. ಯಾಕೀಗ ಓವರ್ ಆಗಿ ಮಾತಾಡ್ತಾ ಇದ್ಯಾ? ನೋಡು, ನಾನ್ ಏನೂ ಮಾಡಿಲ್ಲ, ಮಾಡೋದಕ್ಕೆ ಸಾಧ್ಯನೂ ಇಲ್ಲ. ಅದಕ್ಕೆ ತಾನೆ ನನ್ ನೋವು ಸಂಕಟನೆಲ್ಲ ಇವತ್ ಈ ರೀತಿ ತೀರ್ಸ್ಕೊತಾ ಇರೋದು. ಇದೇ ಸತ್ಯ ಆದ್ರೆ ಓಕೆ. ಒಂದು ವೇಳೆ ನಿನ್ ಕೈವಾಡ ಇದೆ ಅಂತ ಗೊತ್ತಾಯ್ತು ಅಂತ ಇಟ್ಕೋ. ಅವಳು ಕಾಣೆ ಆಗಿದ್ದಾಳೆ ಅಂತ ಕಂಗಾಲಾಗಿರೋದು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಸತ್ಯ ಅಂತ ತಿಳ್ಕೊಂಡು ನನ್ನನ್ನ ವಿಚಾರಿಸ್ಕೊಳ್ಳುವೆ. ಮೊದ್ಲು ಅವಳನ್ನ ಹುಡ್ಕೋಗು. ಯಾಕೆಂದ್ರೆ ಕಿಡ್ನಾಪ್ ಮಾಡಿದ್ದಾರೆ ಅಂದ್ರೆ ಬೇರೆ ಯಾರೋ ಶತ್ರುಗಳು ಹುಡ್ಕೊಂಡಿದ್ದಾರೆ ಅಂತ ಅರ್ಥ. ಅವ್ರನ್ನ ಫಸ್ಟ್ ಹೋಗಿ ಪೀಸ್ ಪೀಸ್ ಮಾಡು. ಅದ್ ಯಾರೇ ಆಗಿರ್ಲಿ, ಅವ್ರನ್ನ ಎಲ್ಲೇ ಬಚ್ಚಿಟ್ಟಿರ್ಲಿ, ನನ್ನ ಝಾನ್ಸಿ ಮೇಡಮ್ನ ನಾನು ಹುಡ್ಕೊಳ್ತೀನಿ. ನೆನ್ಪಿರ್ಲಿ. ಕಿಡ್ನಾಪ್ ಮಾಡಿದಾರ? ಯಾರಿರ್ಬೋದು? ಯಾರಿದ್ದೀರಾ? ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಯಾರಿದ್ದೀರಾ? ಮಾತಾಡ್ರೋ. ನನ್ನ ಯಾಕೆ ಕತ್ಲೆ ಕೂಡಲ್ಲಿ ಕೂಡ ಹಾಕಿದ್ದೀರಾ? ಧೈರ್ಯ ಇದ್ರೆ ಮುಂದೆ ಬರ್ರೋ. ನಿಮ್ಮನ್ನಂತೂ ನಾನು ಸುಮ್ನೆ ಬಿಡಲ್ಲ. ಅಟ್ಲೀಸ್ಟ್ ಏನ್ ಬೇಕು ಅಂತ ಹೇಳಿ ಸಾಯಿರೋ. ಯಾಕ್ರು ಏನು ಮಾತಾಡ್ತಿಲ್ಲ? ಯಾರಿದ್ದೀರಾ? ಮಾತಾಡಿ. ನೀನು ಹೌದು, ನಾನು ನೀನೆ, ಅದು ಈ ಕ್ಷಣಕ್ಕೆ. ನಾನು ನಿನ್ನವನು, ಅದು ಈ ಕ್ಷಣಕ್ಕೆ. ಲೈಫಲ್ಲಿ ಕೆಲವೊಂದು ಕೆಟ್ಟ ಘಟನೆಗಳನ್ನ ಮರೆತ್ರೆ ಲೈಫ್ ನೆಮ್ಮದಿ ಆಗಿರುತ್ತೆ. ಹಾಗೆ ಕೆಲವೊಂದು ಒಳ್ಳೆ ಘಟನೆಗಳನ್ನ ನೆನ್ಪು ಮಾಡ್ಕೊಂಡ್ರೆ ಜೀವನ ತುಂಬಾ ಸುಂದರವಾಗಿರುತ್ತೆ. ಈ ಜೀವನ ಅನ್ನೋದು ನಮಗೆ ಗೊತ್ತಿಲ್ಲದೆ ಕೆಲವೊಂದು ಅನಿರೀಕ್ಷಿತ ಬದಲಾವಣೆಗಳನ್ನ, ಅನಿರೀಕ್ಷಿತ ತಿರುವುಗಳನ್ನ ತರುತ್ತೆ, ಮತ್ತೆ ಹೊಸ ಪಾಠನೂ ಕಲಿಸುತ್ತೆ. ಅಂಥದ್ದೇ ಅನಿರೀಕ್ಷಿತ ತಿರುವು ನಮ್ ಜೀವನದಲ್ಲೂ ಬಂತು. ಅದರಿಂದ ನಡೆಯೋದೇ ಇಲ್ಲ ಅನ್ನೋ ಒಂದು ಘಟನೆ ನಡೀತು. ಆ ತಿರುವು ಯಾರ ಜೀವನದಲ್ಲಿ ಬಂತು, ಯಾಕೆ ಬಂತು, ಹೇಗ್ ಬಂತು ಅನ್ನೋ ಎಲ್ಲಾ ಪ್ರಶ್ನೆಗಳಿಗೂ ಒಂದು ಕ್ಲಾರಿಟಿ ಸಿಗ್ಬೇಕಲ್ವಾ? ಅದು ಸಿಕ್ದಾಗ್ಲೇ ಅಲ್ವಾ ಸತ್ಯ ಅರ್ಥ ಆಗೋದು, ಮತ್ತೆ ಮರ್ತಿರೋ ಸಿಹಿ ಘಟನೆ ಎಲ್ಲ ನೆನಪಾಗೋದು. ಪ್ಲೀಸ್, ಮೊದ್ಲು ನೀವ್ ಯಾರಂತ ಹೇಳಿ. ಸುಮ್ನೆ ಯಾಕೆ ಈ ತರ ಇರ್ರಿಲೆವೆಂಟ್ ಆಗಿ ಮಾತಾಡ್ತಿದ್ದೀರಾ? ಅಷ್ಟಕ್ಕೂ ನನ್ನ ಯಾಕೆ ಕೂಡಿಟ್ಟಿದ್ದೀರಾ? ನನಗೆ ಏನ್ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ? ನಿನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗ್ಬೇಕು, ನಿನ್ನ ಲೈಫ್ ಬಗ್ಗೆ ಕ್ಲಾರಿಟಿ ಸಿಗ್ಬೇಕು ಅಂತ ನಿನಗೊಂದು ಕತೆ ಹೇಳ್ತೀನಿ. ಆ ಕತೆನ ಕನೆಕ್ಟ್ ಮಾಡ್ಕೊ, ಅವಾಗ್ಲೇ ನಿನಗೆ ಕ್ಲಾರಿಟಿ ಸಿಗತ್ತೆ. ಇಲ್ಲಿ ನಾನೇ ನೀನು, ನಾನು ನಿನ್ನವನು. ಹೆಣ್ಣಿಗೆ ಸಹನೆ, ಪ್ರೀತಿ, ತ್ಯಾಗಗಳೇ ಅಲಂಕಾರ ಅಂತ ಹೇಳ್ತಾರೆ. ಆದ್ರೆ ನನ್ಗೆ ಅಹಂಕಾರನೇ ಅಲಂಕಾರ ಆಗಿತ್ತು. ಯಾವ ಮಟ್ಟಕ್ಕಿತ್ತು ಅಂದ್ರೆ ಅದರಿಂದ ಗಂಡು ಜಾತಿನೇ ದ್ವೇಷ ಮಾಡುವಷ್ಟು. ಈಗ ಗಂಡು ಜಾತಿ ನನ್ನ ಮಾತು ಕೇಳುತ್ತೆ. ಅವ್ರ ಪ್ರಕಾರ ಗಂಡು ಅಂದ್ರೆ ಕೆಟ್ಟವನು, ಹೆಂಗಸ್ರನ್ನ ತುಳಿಯವನು.
ಭೂಮಿ ಮೇಲೆ ಕೆಟ್ಟದ್ದು ಅಂತ ಏನಾರು ಇದ್ರೆ ಅದು ಗಂಡು ಅನ್ನೋ ಅಷ್ಟು. ಇರ್ತಾರಲ್ಲ ಎಲ್ಲಾ ಕಡೆ ಈ ಕಂಡ್ ಪೀಡೆಗಳು. ನನ್ನ ಮನ್ಸ್ ಬದ್ಲಾಗಿ ಗಂಡಸರ ಬಗ್ಗೆ ಒಳ್ಳೆ ಒಪಿನಿಯನ್ ಬರೋ ದಾರಿ ಯಾವ್ದಾದ್ರು ಇದ್ರೆ ಅದು ನನಗ್ ಬೇಕಾಗಿಲ್ಲ. ನನ್ನ ಕೊನೆ ಉಸಿರಿರೋ ತನಕನು ಗಂಡಸರನ್ನ ದ್ವೇಷ ಮಾಡ್ತಾನೆ ಇರ್ತೀನಿ. ಅಂತ ಗಂಡು ನನ್ ಜೀವನದಲ್ಲೇ ಬರ್ಬಾರ್ದು ಅಂತ ಬದುಕ್ತಾ ಇದ್ದವಳು ನಾನ್. ಆದ್ರೆ ಅದನ್ನು ಮೀರಿ ಆ ಭಗವಂತ ಪ್ರತಿಯೊಬ್ಬನ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಇಟ್ಟಿರ್ತಾನೆ. ಆ ಟರ್ನಿಂಗ್ ಪಾಯಿಂಟ್ ಆಗಿ ನಿನ್ ಜೀವನಕ್ಕೆ ಬಂದವನೇ ನಾನ್. ನಿನಗೆ ಅಹಂಕಾರನೇ ಭೂಷಣ ಆಗಿದ್ರೆ ನನಗೆ ಸ್ವಾಭಿಮಾನನೇ ಆಸ್ತಿ ಆಗಿತ್ತು. ನಾವೇನೇ ಅನ್ಕೊಂಡ್ರು ಕೊನೆಗೆ ಡೆಸ್ಟಿನಿ ಅನ್ನೋದಿರುತ್ತಲ್ವಾ, ಅದ್ ಯಾವಾಗ್ಲೂ ಎರಡು ತದ್ವಿರುದ್ಧವಾದ ವ್ಯಕ್ತಿತ್ವಗಳನ್ನೇ ಅಂತೆ ಜೊತೆ ಹಾಕ್ಸೋದು. ಆ ರೀತಿ ಒಂದಾದ ಜೋಡಿನೇ ನಮ್ದು. ಅದು ಶುರು ಆಗಿದ್ ಕೂಡ ಈಗೋ ಮತ್ತೆ ಹಠದಿಂದ. ನಂದೇ ಆಗ್ಬೇಕು ಅನ್ನೋ ಹಠನೇ ನನ್ನ ನಿನ್ ಜೀವನದಲ್ಲಿ ಬರಂಗ್ ಮಾಡ್ತು. ನೀನ್ ಬಂದ್ಮೇಲೆ ನನ್ ಜೀವನ ಎಲ್ಲಿಗ್ ಬಂದ್ ನಿಲ್ತು ಅಂದ್ರೆ ನನ್ನ ಅಭಿಪ್ರಾಯಗಳೇ ಬದ್ಲಾಯ್ತು. ಅನಿವಾರ್ಯವಾಗಿ ಬಂದೆ ನೀನು, ಅವಶ್ಯಕತೆಯಾಗಿ ಬದ್ಲಾದೆ. ಅನಿವಾರ್ಯತೆ ಮತ್ತೆ ಅವಶ್ಯಕತೆ ಎರಡೂ ಸೇರಿ ನಮ್ಮಿಬ್ರನ್ನೂ ಒಂದು ದಾರಿಗೆ ತಂದು ನಿಲ್ಲಿಸ್ತು. ಬದುಕಿದ್ರೆ ಇಬ್ರು ಒಟ್ಟಿಗೆ ಬದುಕ್ಬೇಕು ಅನ್ನೋದನ್ನ ಅರ್ಥ ಮಾಡಿಸ್ತು. ಒಟ್ನಲ್ಲಿ ಅಹಂಕಾರ ಕೋಪನೆ ತುಂಬಿದ್ದ ಹೆಣ್ಣಿನ ಜೀವನದಲ್ಲಿ ಬಂದವನೇ ಸ್ವಾಭಿಮಾನಿಯಾಗಿದ್ದ ಆ ಗಂಡು. ದುರಂಕಾರ ಕೋಪನೆ ತುಂಬಿಕೊಂಡಿದ್ ಹೆಣ್ಣು ಯಾರು ಅಂದ್ರೆ ನಾನು, ಅಂದ್ರೆ ನೀನು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ನಿನ್ ಜೀವನದಲ್ಲಿ ಬಂದ ಸ್ವಾಭಿಮಾನಿ ಗಂಡು ಯಾರು ಅಂದ್ರೆ ರಾಘವೇಂದ್ರ. ರಾಯ್, ನೀನ್ ಕಳ್ಸಿರೋ ಎಕ್ಸಾಕ್ಟ್ ಲೊಕೇಶನ್ ಅಲ್ಲೇ ಇದ್ದೀನಿ. ರಾಯ್, ಮೇಡಮ್ ಕಾರು ಇಲ್ಲೇ ಇದೆ. ರಾಯ್, ನಾನು ನಿಂಗೆ 1 ನಿಮಿಷ ಮಾಡ್ತೀನಿ ಇರು. ಝಾನ್ಸಿ ಮೇಡಮ್, ಒಂದು ಸಣ್ಣ ಕ್ಲೂ ಕೂಡ ಸಿಕ್ತಿಲ್ವಲ್ಲ. ಝಾನ್ಸಿ ಮೇಡಮ್ನ ಯಾರು ಕಿಡ್ನಾಪ್ ಮಾಡಿರ್ಬೋದು? ಆ CCTV ಫುಟೇಜ್ ಚೆಕ್ ಮಾಡಿದ್ರೆ ಏನಾದ್ರೂ ಕ್ಲೂ ಸಿಗ್ಬೋದು. ಸರ್ ನಮಸ್ತೆ, ನನ್ನ ಹೆಸರು ರಾಘವೇಂದ್ರ ಅಂತ. ನನ್ನ ಹೆಂಡತಿ ಕಾಣಿಸ್ತಿಲ್ಲ. CCTV ಫುಟೇಜ್ ತೋರಿಸಿದ್ರೆ ನನಗೆ ತುಂಬಾ ಉಪಯೋಗ ಆಗುತ್ತೆ. ಪ್ಲೀಸ್ ತೋರಿಸ್ತೀರಾ ಸರ್? ಸರಿ ಸರ್, ಒಂದು ನಿಮಿಷ ತೋರ್ಸ. ಅಲ್ಲಿ ಬರ್ತೀನಿ ನೋಡಿ. ಒಂಚೂರು ಹಿಂದೆ ಓಡಿಸಿ. ಇವರೇ ಝಾನ್ಸಿ ಮೇಡಮ್ನ ಕಿಡ್ನಾಪ್ ಮಾಡಿದ್ದಾರೆ. ಏನ್ ಮಾಡಕ್ ಹೊರಟಿದ್ದಾರೆ? ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹೌದು, ಇದನ್ನ ನಿನ್ನಿಂದ ನಂಬೋಕಾಗ್ದೇ ಇರ್ಬೋದು, ಆದ್ರೆ ಇದೇ ಸತ್ಯ. ಝಾನ್ಸಿ ಅಂತ ನಿನ್ ಮುಂದೆ ನಿಂತಿರೋ ಈ ನನ್ನ ಲೈಫಲ್ಲಿ ರಾಘವೇಂದ್ರ ಅನ್ನೋ ನಾನು ಬಂದೆ. ಈಗೋಯಿಂದ ಶುರುವಾದ ನಮ್ಮ ಪರಿಚಯ ಅನಿವಾರ್ಯತೆನ ಮತ್ತೆ ಅವಶ್ಯಕತೆನ ಸೃಷ್ಟಿ ಮಾಡ್ತು. ಎಲ್ಲರ ದೃಷ್ಟಿಯಲ್ಲಿ ಈ ಸಂಬಂಧ ಬೇರೊಬ್ರು ಸೃಷ್ಟಿ ಮಾಡಿರೋ ಘಟನೆ ಅಂತ ಅನ್ಸ್ಕೊತು. ಅದು ಒಂದ್ ರೀತಿಲಿ ಸರಿನೇ. ನಮ್ ಸಂಬಂಧನ ಬೆಸ್ತಿದ್ದು, ನಮ್ಮನ್ನ ಈ ಪರಿಸ್ಥಿತಿಗೆ ತಂದಿದ್ದು ಬೇರೆ ಯಾರು ಅಲ್ಲ, ಆ ವಿಧಿ. ವಿಧಿ ಅಂದ್ರೆ ಆ ದೇವ್ರು. ಆ ದೇವರೇ ಇಷ್ಟಕ್ಕೆಲ್ಲ ಕಾರಣ. ನನಗಿದ್ದಿದ್ದ ಅನಿವಾರ್ಯತೆ ಗಂಡಸಿನ ಮೇಲಿದ್ದ ದ್ವೇಷನ ಬದಲಾಗೋ ಹಾಗೆ ಮಾಡ್ತು. ನನಗಿದ್ದಿದ್ದ ದುಡ್ಡಿನ ಅವಶ್ಯಕತೆ ನನ್ನ ಸ್ವಾಭಿಮಾನನೇ ಅಡ ಇಡೋ ಹಾಗೆ ಮಾಡಿ ನಿನ್ ಜೀವನ ಕಾಲಿಡೋ ಹಾಗೆ ಮಾಡ್ತು. ನೋಟದಿಂದ ಶುರುವಾದ ಪ್ರೀತಿ ನೋಟ್ವರೆಗೂ ಬಂದು 3 ಗಂಟೆವರೆಗೂ ತಂದು ನಂಟನ್ನ ಬೆಸಗೆ ಹಾಕ್ತು. ಇಬ್ರು ಜೀವನದಲ್ಲೂ ಬಂಧನ ಬೆಸ್ತು ಸಂಬಂಧ ಆಗೋ ಹಾಗೆ ಮಾಡ್ತು. ಒಂದು ಅಗ್ರಿಮೆಂಟು, ಒಂದು ಕಮಿಟ್ಮೆಂಟ್ನ ಸೃಷ್ಟಿ ಮಾಡಿ ಗಂಡ ಹೆಂಡತಿ ಜೀವನದಲ್ಲಿ ಒಬ್ರಿಗೊಬ್ರು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತೋರಿಸ್ತು. ಎಲ್ಲ ಸರಿ ಹೋಯ್ತು. ಇನ್ ಯಾರ ಕೈಯಿಂದನೂ ನಮ್ಮನ್ನ ದೂರ ಮಾಡಕ್ ಆಗಲ್ಲ ಅನ್ನೋ ಟೈಮಲ್ಲಿ
ಆಕ್ಸಿಡೆಂಟ್ ಅನ್ನೋದು ನಮ್ಮಿಬ್ರನ್ನ ದೂರ ಮಾಡಿ ನಮ್ಮಿಬ್ರ ಮಧ್ಯೆ ಅಡ್ಗೋಡನ ಸೃಷ್ಟಿ ಮಾಡ್ತು. ದೊಡ್ಡ ಅಪಘಾತ ಆಗಿ ಝಾನ್ಸಿಗೆಲ್ಲ ಮರ್ತೋಯ್ತು. ಮುಂದೆ ಹೋಗ್ತಿದ್ದ ಲೈಫು ಸಡನ್ ಆಗಿ ರಿವರ್ಸ್ ಗೇರ್ ಅಲ್ಲಿ ಹಿಂದೆ ಹೋಗಕ್ ಶುರು ಆಯ್ತು. ಎಲ್ಲಾನು ನೆನ್ಪಿಂದ ಅಳಿಸ್ ಹೋಗಿರ್ಬೋದು, ಆದ್ರೆ ಪ್ರೀತಿ ಮನ್ಸಲ್ಲಿ ಹಾಗೆ ಇರುತ್ತಲ್ವಾ? ಪ್ರತಿಯೊಂದಕ್ಕೂ ಪ್ರೀತಿನೇ ಉತ್ತರ ಕೊಡುತ್ತಲ್ವಾ? ಒಂದು ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ಎಲ್ಲೋ ಇದ್ದವ್ರನ್ನ ಹತ್ರ ಮಾಡಿರೋ ಆ ದೇವ್ರು ಈಗ ಒಂದು ಮಾಡದೆ ಸುಮ್ಮನೆ ಇರ್ತಾನ? ಖಂಡಿತ ಒಂದು ಮಾಡ್ತಾನೆ. ಆದ್ರೆ ಉತ್ತರನ ಕಂಡು ಹಿಡ್ಕೊಳ್ಬೇಕಾಗಿರೋದು ನೀನು. ಎಲ್ಲಾನು ನೆನಪು ಮಾಡ್ಕೊಳ್ಬೇಕಾಗಿರೋದು ನೀನು. ನಿನ್ ಮನ್ಸಲ್ಲಿರೋ ಕನ್ಫ್ಯೂಷನ್ಗೆ ಕ್ಲಾರಿಟಿ ತಗೊಳ್ಬೇಕಾಗಿರೋದು ನೀನು. ಆ ಕ್ಲಾರಿಟಿಗೆ ನಿನಗೆ ಉತ್ತರ ಬೇಕು ಅಂದ್ರೆ ನೀನು ನನ್ನ ಹತ್ರ ಕೇಳಬೇಕು. ಒಂದು ಸಲ ನೀನ್ ಮನ್ಸು ಬಿಚ್ಚಿ ನನ್ನ ಹತ್ರ ಎಲ್ಲಾನು ಮಾತಾಡಿದ್ರೆ ನಿನಗೆಲ್ಲದಕ್ಕೂ ಉತ್ತರ ಸಿಗುತ್ತೆ ಝಾನ್ಸಿ.